ಮೆಡಿಟೇಷನ್ ಮಾಡಿದ್ದೀರಿ. ನಾವು ಅದಕ್ಕೋಸ್ಕರನೇ ನಾವು ಮೆಡಿಟೇಷನ್ಗೆ ವ್ಯವಸ್ಥೆನೂ ಮಾಡಿದ್ದೀವಿ. ಇಂದಿನ ಜನತೆಗೆ ಮೆಡಿಟೇಷನ್ನ ಅವಶ್ಯಕತೆ ಇದೆಯಾ? ಅದಕ್ಕೆ ನೀವೇನು ಆವಾಗಲೇ ಹೇಳಿದೆ, ಮೆಡಿಟೇಷನ್ ಅನ್ನೋದು ನಮ್ಮೊಳಗೆ ಹೋಗೋದು. ನಾವು ಹೊರಗೆ ಹೋಗ್ತಿದ್ದೀವಿ, ಬಹಳ ದೂರ ಹೋಗ್ತೀವಿ. ಈ ಭೂಗೋಳವನ್ನು ಬಿಟ್ಟು ಆಚೆಗೆ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ, ಅಥವಾ ಈ ಖಂಡವನ್ನು ಬಿಟ್ಟು ಆಚೆಗೆ, ಈ ದೇಶವನ್ನು ಬಿಟ್ಟು ಆಚೆಗೆ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಯಾವಾಗಲೂ ಈ ಹೊರಗನ್ನು ಬಿಟ್ಟು ಒಳಗೆ ಹೋಗೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಮೆಡಿಟೇಷನ್ ಅಥವಾ ಧ್ಯಾನ ಈ ಹೊರಗನ್ನು ಬಿಟ್ಟು ಒಳಗೋಗುವಂಥ ಪ್ರಯತ್ನ, ಅಂಥದ್ದೊಂದು ಸಣ್ಣದೊಂದು ಪ್ರಯೋಗ ಮಾಡಿದ್ದೀರಿ. ಸಂತೋಷ ಆಯಿತು ನನಗೆ. ಕುಮಾರೀಸ್ ಮಹಾಶಿವರಾತ್ರಿಯ ಈ ಒಂದು ಸಂದರ್ಭದಲ್ಲಿ ಜ್ಞಾನ ವಿಜ್ಞಾನ ಮೇಳವನ್ನು ಏನು ಹಮ್ಮಿಕೊಂಡಿದೆ, ಈ ಮೇಳಕ್ಕೆ ಈ ದಿನ ಸಂಜೆಯ ಪ್ರವಚನ ಸಂತೋಷವೆಂಬ ಔಷಧ ಎನ್ನುವ ವಿಶೇಷ ವಿಷಯವನ್ನು ಮಂಡಿಸಲಿಕ್ಕೆ, ಎಲ್ಲರನ್ನ ರಂಜಿಸಲಿಕ್ಕೆ ಈ ಒಂದು ಬ್ರಹ್ಮಕುಮಾರೀಸ್ ಮೇಳಕ್ಕೆ ಆಗಮಿಸಿದ್ದಾರೆ ನಮ್ಮೆಲ್ಲರ ಅತಿ ಜನಪ್ರಿಯ ಹಾಗೂ ಅಷ್ಟೇ ಆತ್ಮೀಯರಾದಂತಹ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರವರು. ಇವರ ಪರಿಚಯ ನಾನು ಮಾಡಿದ್ರೆ ಅದು ಸೂರ್ಯನಿಗೆ ದೀಪ ತೋರಿಸಿದಂತಾಗುತ್ತೆ. ನಾನು ಕೆಲವು ವಿಚಾರಗಳನ್ನು ಮಾತ್ರ ಈ ಒಂದು ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಸರ್, ಇವಾಗ ಮೇಳವನ್ನು ನೋಡಿದ್ರಿ, ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿದ್ರಿ, ಹಾಗೆ ನಮ್ಮ ಚೈತನ್ಯ ದೇವಿಯರನ್ನು ಸಹ ದರ್ಶನ ಮಾಡಿ ಇವತ್ತು ಈ ಸ್ಟಾಲ್ನಲ್ಲಿ ಮನಸ್ಸಿನ ದಣಿವನ್ನು ನಿವಾರಿಸಿಕೊಳ್ಳಿಕ್ಕೆ ಮೈಂಡ್ ಸ್ಪಾ ಅನ್ನುವಂತಹ ಸಣ್ಣ ಒಂದು ಮೆಡಿಟೇಷನ್ ಅನುಭೂತಿಯನ್ನು ಸಹ ಮಾಡಿದಿರಿ. ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು? ಮೊದಲನೇದು ಬಹಳ ಸಂತೋಷ ಆಗಿದೆ. ನಾವು ತುಂಬ ಹೊರಗೆ ಓಡಾಡ್ತೀವಿ, ನಮ್ಮ ಒಳಗೆ ಓಡಾಡ್ತಾ ಇಲ್ಲ. ಹೊರಗೆ ಏನನ್ನೂ ನೋಡ್ತೀವಿ, ನಮ್ಮೊಳಗೆ ನೋಡ್ತಾ ಇಲ್ಲ. ಆದ್ದರಿಂದ ಇದು ಒಂದು ಅಂತರ್ನಿರೀಕ್ಷಣೆಯ ಪ್ರಯತ್ನ. ಇದು ಮನುಷ್ಯ ತುಂಬ ಹೊರಗೆ ನೋಡ್ತಿದ್ದಾನೆ, ತನ್ನ ಒಳಗೂ ಒಂದು ಸಲ ಪ್ರವಾಸ ಮಾಡಿ ಬರಬೇಕು ಅಂತ. ಆದ್ದರಿಂದ ಶಿವರಾತ್ರಿಯ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಯವರು ಇಂಥದ್ದೊಂದು ಅದ್ಭುತವಾದ ಕಲಾತ್ಮಕವಾದಂಥ ಸುಂದರವಾದಂಥ ಈ ಪ್ರದರ್ಶನ ಏರ್ಪಡಿಸಿದ್ದಾರೆ. ನನ್ನಂಥವನಿಗೆ ಯಾರ್ಯಾರು ಜಗತ್ತಿನಲ್ಲಿ ಶಾಂತಿಯ ಪ್ರವರ್ತಕರೋ ಅವರೆಲ್ಲರ ಬಗ್ಗೆಯೂ ನನಗೆ ಅಗಾಧವಾದ ಗೌರವ. ಯಾಕೆಂದರೆ ಮನುಷ್ಯನನ್ನು ಸುಟ್ಟಾಕ್ತಿರೋರು ದ್ವೇಷಾಸೂಯೆಗಳು, ಕೋಪ ಇತ್ಯಾದಿ ಭಾವನೆಗಳು. ಇಂಥ ಸಂದರ್ಭದಲ್ಲಿ ಅವು ಮತ್ತೆ 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 ಉಗ್ರವಾಗ್ತಾ ಇರುವಾಗ ಇಲ್ಲ ಇನ್ನೊಂದು ಮಾರ್ಗ ಇದೆ, ಇನ್ನೊಂದು ಅವಕಾಶ ಇದೆ, ಇನ್ನೊಂದು ಆಯ್ಕೆ ಇದೆ ಅಂತ ಹೇಳ್ತಾ ಇರುವಂಥ ಸಂಸ್ಥೆ ಬ್ರಹ್ಮಕುಮಾರಿ ಸಂಸ್ಥೆ. ಆದ್ದರಿಂದ ಆ ಗೌರವದಿಂದಲೇ ನಾನು ಇಲ್ಲಿಗೆ ಬಂದಿದ್ದೇನೆ. ತಾತ್ವಿಕವಾಗಿ ಈ ಸಂಸ್ಥೆ ಏನು ಹೇಳುತ್ತೆ ಅನ್ನೋದರ ಬಗ್ಗೆ ನನಗೆ ತುಂಬ ಏನೂ ಅರಿವಿಲ್ಲ. ನಾನು ಸ್ವಲ್ಪ ಅಲ್ಲಲ್ಲಿ ಕೇಳಿದ್ದನ್ನು, ಸ್ಪಷ್ಟವಾಗಿ ಓದಿದ್ದನ್ನು ಬಿಟ್ಟರೆ ಗೊತ್ತಿಲ್ಲ. ಆದರೆ ನನಗಿರೋ ಬಹಳ ದೊಡ್ಡ ಗೌರವ ಏನು ಅಂದರೆ, ಈ ಸಂಸ್ಥೆ ಶಾಂತಿಯ ಪ್ರವರ್ತಕರು. ಮಾತಿಗೆ ಮೊದಲು, ಮಾತಿನ ಕೊನೆಯಲ್ಲೂ ಶಾಂತಿಯಿಂದ ಆರಂಭ ಆಗ್ತಾರೆ, ಶಾಂತಿಯಿಂದ ಮುಗಿಯುತ್ತೆ. ಈ ಜಗತ್ತು ತಹತಃ ಪಡ್ತಾ ಇರೋದು ಶಾಂತಿಗೋಸ್ಕರ. ಆದ್ದರಿಂದ ಅಂಥದನ್ನು ಮನುಷ್ಯ ಮನಸ್ಸಿನಲ್ಲಿ ಪ್ರಚೋದಿಸುವುದಕ್ಕೆ ಏನೆಲ್ಲ ಮಾಡಬಹುದು ಅದೆಲ್ಲವನ್ನೂ ಮಾಡಿದ್ದೀರಿ. ನವದುರ್ಗಿಯರನ್ನು ನೋಡಿದೆ. ಅವರೆಲ್ಲರೂ ನಮ್ಮ ಹೆಣ್ಮಕ್ಕಳು. ಸಂತೋಷ ಆಗಿದ್ದೇನೆಂದರೆ, ಅಷ್ಟು ಹೊತ್ತು ಎದುರಿಗಿರುವವರ ನೋಟವನ್ನು ಎದುರಿಸ್ತಾ, ಎದುರಿಗಿರೋರೆಲ್ಲ ಒಂದೊಂದು ಥರ ನೋಡ್ತಾರೆ, ನಗ್ತಾರೆ, ಅಥವಾ ಅವರು ಪ್ರತಿಕ್ರಿಯಿಸಬೇಕು ಅನ್ನೋ ಹಂಗೆ ಮಾಡ್ತಾರೆ. ಆಮೇಲೆ ನಮ್ಮ ಮುಖಭಾವ ಹೆಂಗಿರುತ್ತೆ ಅಂದರೆ, ಯಾರು ನೋಡಿದ ತಕ್ಷಣ ನಾವೇನೋ ಪ್ರತಿಕ್ರಿಯಿಸೋಕ್ಕೆ ಶುರು ಮಾಡ್ತೀವಿ. ನಮ್ಮ ಮುಖದಲ್ಲಿ ಏನೋ ಬರುತ್ತೆ. ಆ ಭಾವನೆ ಬರದ ಹಾಗೆ ತಮ್ಮ ಮನಸ್ಸನ್ನು, ಮುಖವನ್ನು ಒಂದು ಶಿಸ್ತಿಗೆ ಒಳಪಡಿಸ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ಆದರೆ ತುಂಬ ಚಂದವಾಗಿ ಮಾಡಿದ್ದಾರೆ. ಬಹಳ ಸಂತೋಷ ಆಯಿತು. ದ್ವಾದಶಲಿಂಗಗಳನ್ನು ದರ್ಶನ ಮಾಡಿಸಿದ್ದೀರಿ, ಕಾಶಿ ವಿಶ್ವನಾಥನ ದರ್ಶನ ಮಾಡಿಸಿದ್ದೀರಿ. ಅದೆಲ್ಲವೂ ಸಂತೋಷವೇ. ಯಾಕೆಂದರೆ ನಾವೆಲ್ಲರೂ ದೇವರನ್ನು ನೋಡುವುದು ಈ ಆಕೃತಿಗಳ ಮುಖಾಂತರ. ಆಕೃತಿಗಳೇ ದೇವರಲ್ಲ, ಅವುಗಳ ಮುಖಾಂತರ ದೇವರನ್ನು ನೋಡಬೇಕಷ್ಟೇ. ಆಕೃತಿಗಳೇ ದೇವರು ಅಂತ ಅಂದ್ಕೊಬಿಟ್ರೆ ನಮ್ಮ ನಾಲೆಡ್ಜ್ ಅಲ್ಲೇ ಮುಗಿದೋಗ್ಬಿಡುತ್ತೆ. ಅದರಿಂದ ಆಚೆಗೆ, ಅದರಿಂದ ಆಳಕ್ಕೆ, ಅದರಿಂದ ದೂರಕ್ಕೆ ಹೋಗಬೇಕಾದದ್ದನ್ನು ಆಕೃತಿಗಳು ನಮ್ಗೆ ತೋರಿಸ್ತವೆ. ಅದರಿಂದ ಈ ಆಕೃತಿಗಳು ಏನರು, ಯಂತ್ರವು, ಯಾವ ವಸ್ತುವಿನಲ್ಲಿ ಮಾಡಿದವು ಅನ್ನೋದಕ್ಕಿಂತ ಅದರ ಮುಖಾಂತರ ನಾವೇನು ನೋಡ್ತೀವಿ ಅನ್ನೋದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ನನಗೆ ತುಂಬ ಸಂತೋಷ ಆಗಿದೆ. ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ಅದ್ಭುತವಾದಂಥ ಆಯೋಜನೆಯನ್ನು ಬ್ರಹ್ಮಕುಮಾರೀಸ್ ಮಾಡಿದೆ. ಇದರ ಪೂರ್ಣ ಲಾಭವನ್ನು ಪಡಿಬೇಕು ಅಂತ ಮೈಸೂರಿನ ಜನತೆಗೆ ಯಾವ ಸಂದೇಶ ಕೊಡಬೇಕು? ಸಹಜವಾಗಿಯೇ ಮೈಸೂರಿನ ಜನ ಆನ್ ದ ಹೋಲ್ ಶಾಂತಿಪ್ರಿಯರು.
ಬಹಳ ಮೇಲ್ನೋಟಕ್ಕೆ ಅಲ್ಲಿ ಇಲ್ಲಿ ಒಂದಷ್ಟು ಪ್ರದರ್ಶನಗಳು, ದೊಡ್ಡ ದನಿ, ರಭಸ, ಉಬ್ಬರ ಅಬ್ಬರ ಕಾಣಿಸುತ್ತೆ. ಆದರೂ ಅಂತರಂಗದ ಆಕಾಂಕ್ಷೆ ಶಾಂತಿ. ಆದ್ದರಿಂದ ಎಲ್ಲಿ ಶಾಂತಿಗೆ ಅವಕಾಶ ಇದೆಯೋ, ಎಲ್ಲಿ ಶಾಂತಿಗೆ ನಮ್ಮಲ್ಲಿ ಸಾನ್ನಿಧ್ಯ ಲಾಭ ಅಂತ ಒಂದಿದೆ. ಈಗ ಒಬ್ಬನೇ ಮನುಷ್ಯ ಒಂದೊಂದು ಜಾಗದಲ್ಲಿದ್ದಾಗ ಒಂದೊಂದು ಥರ ಆಡ್ತಾನೆ. ಆದ್ದರಿಂದ ಎಲ್ಲವೂ ಶಾಂತಿ ಅಂತ ಹೇಳುವ ಜಾಗಕ್ಕೆ ಬಂದರೆ ಮಾನಸಿಕವಾಗಿ ಒಂದು ಒಂದು ಬೇರೆಯದೇ ಒಂದು ಮಾತಿನ ಸ್ಪರ್ಶ ಸಿಗುತ್ತೆ, ಕಲೆಕ್ಟಿವ್ ಎನರ್ಜಿ ಕೆಲಸ ಮಾಡುತ್ತೆ. ಆದ್ದರಿಂದ ಮೈಸೂರಿನ ಜನ ಇಲ್ಲಿಗೆ ಬರಬೇಕು, ಇದರ ಪ್ರಯೋಜನ ಪಡೀಬೇಕು ಅಂತ ಹೇಳೋದಕ್ಕಿಂತ ಮನುಷ್ಯನಿಗಿದು ಅತ್ಯಂತ ಅವಶ್ಯಕವಾದದ್ದು, ಸಮಾಜಕ್ಕೆ ಅತ್ಯಂತ ಅವಶ್ಯಕವಾದದ್ದು, ದೇಶಕ್ಕೆ ಅತ್ಯಂತ ಅವಶ್ಯಕವಾದದ್ದು. ಅದರಲ್ಲಿ ನಾವೆಲ್ಲರೂ ತೊಡಗಿಸ್ಕೋಬೇಕು ಅಂತ ನಾನು ಬಹಳ ಪ್ರೀತಿಯಿಂದ ಎಲ್ಲರನ್ನೂ ಪ್ರಾರ್ಥಿಸ್ತೇನೆ, ಕೋರ್ತೇನೆ.